ತದನಂತರ ಬಾಲಾಕೂಟ ಏನು ಸ್ಟ್ರೈಕ್ ಆಯಿತು, ಇದೆಲ್ಲವೂ ಒಂದು ಕಡೆ ರಾಷ್ಟ್ರೀಯತೆ ಭಾವನೆಯನ್ನು ಬಿತ್ತಿತ್ತು. ಹೀಗಾಗಿ ಎಲ್ಲರೂ ಕೂಡ ಬಿ ಜೆ ಪಿ ಪರವಾಗಿ ನಿಂತಿದ್ದರು. ಹೀಗಾಗಿ ಬಿ ಜೆ ಪಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಯಾಕೆ ಜನ ದೇಶಕ್ಕೆ ಅಂಥೇಳಿ ಇವತ್ತು ದಿವಸ ಗಂಡಾಂತರದಲ್ಲಿ ಅಂತ ತಿಳ್ಕೊಂಡು ಮತವನ್ನು ಹಾಕಿದರು. ಈ ಚುನಾವಣೆಯಲ್ಲಿ 24ರ ಚುನಾವಣೆಯಲ್ಲಿ ಅಂಥದ್ದು ಯಾವುದೂ ಕೂಡ ಮೋದಿ ಅಲೆ ಇವತ್ತು ದಿವಸ ಇಲ್ಲ. ನಾನು ಈಗಾಗಲೇ ಭಾಳ ಸಲ ಹೇಳಿದ್ದೀನಿ, ಇವತ್ತು ಬಿ ಜೆ ಪಿ ಹೋದ ಸಲ 303 ಸೀಟನ್ನು ಪಡ್ಕೊಂಡಿತ್ತು. ಆ 300 ಸೀಟಲ್ಲಿ ಈ ಸಲ ಕನಿಷ್ಠ ಪಕ್ಷ ಒಂದು 15-20 ಸೀಟನ್ನು ಇವತ್ತು ಉತ್ತರ ಪ್ರದೇಶದಲ್ಲಿ ಕಳ್ಕೋತಾರೆ. ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 13 ಸೀಟನ್ನು ಕಳ್ಕೋತಾರೆ. ಮಹಾರಾಷ್ಟ್ರದಲ್ಲಿ ಸುಮಾರು 15 ಸೀಟನ್ನು ಕಳ್ಕೋತಾರೆ. ರಾಜಸ್ಥಾನದಲ್ಲಿ ಸುಮಾರು 5-10 ಸೀಟನ್ನು ಕಳ್ಕೋತಾರೆ. ಹೀಗೆ ಎಲ್ಲ ವಿಚಾರ ಮಾಡಿದಾಗ ಸುಮಾರು 60-70 ಸೀಟನ್ನು ಇಲ್ಲೇ ಅವ್ರು ಕಳ್ಕೋತಾರೆ. ಬಿ ಜೆ ಪಿ ಸ್ವಂತ ಬಲದಿಂದ ಅವರು 250 ಕೂಡ ಕ್ರಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಸಮೀಕ್ಷೆಗಳು ಎಲ್ಲೋ ಒಂದು ಕಡೆ ಇವತ್ತು ಗ್ರೌಂಡ್ ರಿಯಾಲಿಟೀಸಿಂದ ಸತ್ಯಕ್ಕೆ ಇವತ್ತು ದಿವಸ ದೂರವಾಗಿದ್ದಾವೆ ಅಂತ ನನ್ನ ಒಂದು ವೈಯಕ್ತಿಕವಾದ ಅನಿಸಿಕೆ. ಅದಕ್ಕೂ ಕೂಡ ಕಾಯ್ದು ನೋಡೋಣ. 4ನೇ ತಾರೀಕಿಗೆ ಎಲ್ಲವೂ ಕೂಡ ಹೊರ ಬರ್ತದೆ. ಕರ್ನಾಟಕದ ತೋರಿಸ್ತಾ ಇದ್ದಾರೆ 3-5 ಸೀಟು ಅಂತೇಳಿ ಕೆಲವರು. ಇವತ್ತು ನಮ್ಮದೇ ತೊಗೊಳ್ಳಿ, ವಿಜಯಪುರ ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ನಾವು. ಈಗ ನಾಳೆ 4ನೇ ತಾರೀಕಿಗೆ ತಮ್ಗೆ ಗೊತ್ತಾಗುತ್ತೆ ದಿವಸ ಅಂಥೇಳಿ. ನಮ್ಮ ಗ್ಯಾರಂಟಿಗಳನ್ನ ಇದೆಲ್ಲ ನೋಡಿದಾಗ ನಾವು ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಆದರೆ ಇವತ್ತು ದಿವಸ 14 ಸೀಟನ್ನು ಗೆಲ್ತೀವಿ ನಾವು. ಹೀಗಿರುವಾಗ ಡಬಲ್ ಡಿಜಿಟನ್ನು ಸದಕ್ಕೆ ನಮಗೆ ಕೊಡದೆ ಇರೋಪ್ಪ 10-12 ಅಂತ ಕೊಟ್ಟಿದ್ರೆ ಇವತ್ತು ದಿವಸ ಆಯ್ತಪ್ಪ 14 ಅಂತ ಕೊಟ್ಟರೆ ಇವತ್ತು ದಿವಸ ನಂಬಕ್ಕೆ ಸಾಧ್ಯ ಆಯಿತು. 3-5 ಸೀಟು 6 ಸೀಟು ಇದು ನಂಬಲಿಕ್ಕೆ ಅಸಾಧ್ಯ. ಇದು ನಿಮಗೂ ಕೂಡ ತಿಳಿದಂಥ ಮಾತಾಗಿದೆ. ಆ ಮೋದಿ ಅಲೆನೂ ಕೂಡ ಈ ಸಲ ಇರಲಿಲ್ಲ. ತಾವು ನೋಡಿದಿರಿ, ಆರ್ ಎಸ್ ಎಸ್ನವರು ಕೂಡ ಇವತ್ತು ದಿವಸ ಮೋದಿಯವರಿಗೆ ಸಾಥ್ ಕೊಟ್ಟಿಲ್ಲ. ಬಿ ಜೆ ಪಿಗೆ ಆರ್ ಎಸ್ ಎಸ್ನವ್ರು ಎಲ್ಲಿನೂ ಕೂಡ ಕ್ಯಾನ್ವಾಸ್ ಮಾಡಿಲ್ಲ. ಅದು ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಎಲ್ಲ ಕಡೆ ನೋಡಿದ್ದೀವಿ ನಾವು. ಆರ್ ಎಸ್ ಎಸ್ನವರು ಕೂಡ ಎಲ್ಲಿನೂ ಕೂಡ ಅದು ಮಾಡಿಲ್ಲ. ಇಡೀ ದೇಶದಲ್ಲಿ ಆರ್ ಎಸ್ ಎಸ್ನವರು ಕೂಡ ಬೇಸರಗೊಂಡಿದ್ದಂಥ ಪರಿಸ್ಥಿತಿ ಇತ್ತು. ಮತ್ತು ಚುನಾವಣೆಯಲ್ಲಿ ಮೊದಲಿನ ಚುನಾವಣೆಯಲ್ಲಿ ತಾವು ನೋಡ್ತಿದ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎನ್ ಆರ್ ಐಸು ನಮ್ಮ ಭಾರತದ ಜನ ಇವತ್ತು ದಿವಸ ಏನು ವಿದೇಶದಾಗ ನೆಲೆಸಿದಾರ ಅವರೆಲ್ಲರೂ ಕೂಡ ಮೋದಿಯವ್ರ ಮೇಲೆ ಇವತ್ತು ದಿವಸ ಅಲ್ಲಲ್ಲಿ ಕ್ಯಾಂಪೇನ್ಗಳು ಮಾಡ್ತಾಯಿದ್ರು. ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಎಲ್ಲ ಕಡೆನೂ ಕೂಡ ದುಬೈ ಇರ್ಬೋದು, ಎಲ್ಲ ಕಡೆ ಇವತ್ತು ದಿವಸ ಮಾಡ್ತಾಯಿದ್ರು. ಈ ಸಲ ಅಂಥದ್ದು ಯಾವುದೂ ಕೂಡ ನಿಮ್ಮ ಕಣ್ಣಿಗೆ ಕಂಡಿದ್ದಾವ. ಹೀಗಾಗಿ ಈ ಸಮೀಕ್ಷೆನ ನಾನು ನಂಬೋದಿಲ್ಲ. ನಾವು 4ನೇ ತಾರೀಕಿಗೆ ಈ ನಿಜವಾದ ಸಮೀಕ್ಷೆ ಏನಿದೆ ಅದು ಹೊರಬರ್ತದೆ. ಮತ್ತು ಮುಖ್ಯವಾಗಿ ಇವತ್ತು ನಮ್ಮ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಂಡಿಯಾ ಅಲಯನ್ಸ್ ಪಾರ್ಟ್ನರ್ಸ್ ಜೊತೆ ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಅವರು ಕೂಡ ವಾಸ್ತವ ಸಂಗತಿಯನ್ನು ತಿಳ್ಕೊಂಡಿದ್ದಾರೆ. ಅವರು ಅಂದಾಜು ಇವತ್ತು ದಿವಸ ಕನಿಷ್ಠ ಪಕ್ಷ 295 ಸೀಟ್ಗಳು ನಾವು ಗೆಲ್ತೀವಿ ಅಂತ ಅನ್ನೋದಿದೆ. ಹೀಗೆಲ್ಲ ಇರುವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.